ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಂಜುಶ್ರೀ ಜನರಲ್ ಆ್ಯಂಡ್ ಕಿಚನ್. ಐ ಹೋಪ್ ಸೊ ಎಲ್ಲರೂ ಆರಾಮದಿರಿ ಅನ್ಕೊಳತ್ತೀನಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾವು ಆರಾಮದೀವಿ. ಸೊ ಮಧ್ಯಾಹ್ನ ಮ್ಯಾಗ ವ್ಲಾಗ ಶುರು ಮಾಡ್ಕೊಂಡೀನಿ. ಸೊ ನೋಡೋಣಂತ ಇವತ್ತು ವ್ಲಾಗ್ ಹೆಂಗೆ ಹೋಗ್ತೈತಿ ಏನು ನನಗೂ ಗೊತ್ತಿಲ್ಲ. ಜಸ್ಟ್ ನನ್ನ ಒಂದು ರುಟೀನ ನಿಮ್ಮ ಜೊತೆಗೆ ಶೇರ್ ಮಾಡತ್ತೀನಿ. ಕೆಲವೊಂದು ಯೂಸ್ಫುಲ್ ರೆಸಿಪಿನೂ ನಿಮ್ಮ ಜೊತೆಗೆ ನಾನು ಸಾಧ್ಯವಾದರೆ ಶೇರ್ ಮಾಡಿರ್ತೀನಿ ಅಂತ. ಆಮೇಲೆ ಈಗ ನಾನು ಊಟ ಎಲ್ಲ ಆದಮೇಲೆ ರೊಟ್ಟಿ ಮಾಡಿದ್ದೆ. ಗ್ಯಾಸ್ ಕಟ್ಟಿನೂ ನೀಟಾಗಿ ಕ್ಲೀನ್ ಮಾಡೇ ಇಲ್ಲ, ಯಾಕಂದ್ರೆ ಊರಿಂದ ತೊಗೊಂಡು ಬಂದಿರೋ ರೊಟ್ಟಿ ಅದೆಲ್ಲನೂ ಸ್ವಲ್ಪ ಬುಟ್ಟಿ ಒಳಗೆ ಹಾಕಿಟ್ರೆ ಗಾಳಿಗೆ ಸ್ವಲ್ಪ ಕ್ರಿಸ್ಪಿ ಆಗ್ತಾವಂತೇಳಿ ಬಾಕ್ಸಾಗ ಇಟ್ಟರೆ ಒಂದು ಸ್ವಲ್ಪ ಏನು ಹುಳ ಎಲ್ಲ ಆಗೋ ಚಾನ್ಸ್ ಇರ್ತೈತಿ. ಹಂಗಾಗಿ ಒಂದು ವಾರಕ್ಕೊಂದ್ಸಲ ಈ ರೀತಿ ನಾನು ಬುಟ್ಟಿ ಒಳಗೆ ಹಾಕಿಡ್ತೀನಿ. ಖಡಕ್ ರೊಟ್ಟಿ ನಮಗಂತೂ ಇಲ್ಲಿ ಅಪರೂಪ ಇದ್ದಿದ್ದ. ನಾವು ಸ್ವಲ್ಪ ಖಡಕ್ ರೊಟ್ಟಿ ಡೈಲಿ ಏನು ತಿನ್ನಲ್ಲ, ವಾರದಲ್ಲಿ ಒಂದು ಸಲ 2 ಸಲ ತಿಂತೀವಿ. ಸೊ ಇಷ್ಟು ತೆಳ್ಳಗೆ ನನಗಂತೂ ಮಾಡೋಕ್ಕೆ ಬರಲ್ಲ. ಊರಿಂದ ತಂದಿದ್ವ ನಾನು ಭಾಳ ಜೋಪಾನವಾಗಿ ಕಾಯ್ದಿಟ್ಕೊತೀನಿ. ನಾನು ರೊಟ್ಟಿ ಮಾಡ್ಲಾರಾಗ ಈ ರೊಟ್ಟಿನೇ ಊಟ ಮಾಡ್ತೀವಿ, ಖಡಕ್ ರೊಟ್ಟಿ. ಹಂಗಾಗಿ ಒಂದು ಸ್ವಲ್ಪ ಬುಟ್ಟಿ ಒಳಗೆ ಹಾಕಿ ಇಡಾಕತ್ತೀನಿ. ನೋಡ್ಬೋದು, ಎಳ್ಳು ಹಚ್ಚಿದ್ದು, ಅರಿಶಿನ ಹಾಕಿದ್ದೆ, ಸಜ್ಜಿ ರೊಟ್ಟಿ ಮತ್ತು ಜೋಳದ ರೊಟ್ಟಿ. ಊರ ಕಡೆ ಇದ್ದಾಗ ಇದ್ದವ್ರಿಗೆ ರೊಟ್ಟಿ ಬೆಲೆ ಗೊತ್ತಿರಲ್ಲ. ಅಯ್ಯೋ ದಿನ ಅದೇ ತಿನ್ಬೇಕಾ ಅಂತ ಅನ್ನಿಸ್ತಿರ್ತೈತಿ. ಬಟ್ ನಮಗೆ ರೊಟ್ಟಿ ಅಂದ್ರೆ ಭಾಳ ಇಷ್ಟ, ಚಪಾತಿಗಿಂತ ರೊಟ್ಟಿ ಭಾಳ ಇಷ್ಟ. ಆಮೇಲೆ ನಾನು ಸ್ವಲ್ಪ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ ಎಲ್ಲ ವೆರೈಟಿ ಮಾಡೋದ್ರಿಂದ ಡೈಲಿ ಒಂದೊಂದು ರೀತಿ ಮಾಡ್ತಿರ್ತೀನಿ. ಅದ್ರ ಜೊತೆಗೆ ಈ ಖಡಕ್ ರೊಟ್ಟಿನೂ ಒಂದೊಂದು ದಿನ ಊಟ ಮಾಡ್ತೀವಿ. ಸೊ ನೋಡ್ಬೋದು, ಒಂದಿಷ್ಟೂ ಮುರಿದಿದ್ದಿಲ್ಲ. ಅಷ್ಟು ದೂರದಿಂದ ಅವ್ರು ತೊಗೊಂಡು ಬಂದ್ರೂ ಅಷ್ಟು ಚಲೋ ಇದ್ವು. ಅಮ್ಮ ಅವರೆಲ್ಲ ಬಂದಿದ್ದ ವ್ಲಾಗ್ ಶೇರ್ ಮಾಡೀನಿ. ಯಾರೆಲ್ಲ ನೋಡಿಲ್ಲ ನೋಡಿರಿ, ನೋಡಿ ಸಪೋರ್ಟ್ ಮಾಡಿರಿ. ಯಾವ ರೀತಿ ವ್ಲಾಗ ಬಂದೈತಿ ಅಂತೇಳಿ ನನಗೆ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಊರಿಂದ ನಯನ ಮತ್ತು ನನ್ನ ಸೊಸೆ ಅದ್ರ ಜೊತೆ ಯಾವ ರೀತಿ ಇತ್ತು ನನ್ನ ಡೇ ಅಂತೇಳಿ ಇನ್ನೊಂದಿಷ್ಟು ಕ್ಲಿಪ್ಸ್ ಅದಾವೆ, ಸಾಧ್ಯ ಆದರೆ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಅಂತ. ಆಲ್ರೆಡಿ ಅವ್ರು ಹೋಗಿನೇ ಮತ್ತು ಭಾಳ ದಿನ ಆಯಿತು ಊರಿಗೆ ಹೋಗಿ. ಬಟ್ ನಾನು ನಿಮ್ಗೆ ಲೇಟಾಗಿ ವ್ಲಾಗ್ ಶೇರ್ ಮಾಡೋದ್ರಿಂದ ಲೇಟಾಗಿ ತಲುಪೈತೆ ಅಷ್ಟ, ಮತ್ತೇನೂ ಇಲ್ಲ. ಈಗ ರೊಟ್ಟಿ ಎಲ್ಲ ಬುಟ್ಟಿ ಒಳಗೆ ಹಾಕಿಟ್ಟು ಗ್ಯಾಸ್ ಕಟ್ಟಿ ಎಲ್ಲನೂ ನೀಟಾಗಿ ಒರ್ಸಾಕತ್ತೀನಿ. ರೊಟ್ಟಿ ಮಾಡಿದ್ರಂತೂ ಫುಲ್ಲು ಗ್ಯಾಸ್ ಕಟ್ಟಿ ಎಲ್ಲ ಹಿಟ್ಟಿಟ್ಟಾಗಿರ್ತೈತಿ. ಅದು ಸ್ವಲ್ಪನೇ ಮಾಡಲಿ ಜಾಸ್ತಿನೇ ಮಾಡಲಿ, ಸೊ ಪೂರ್ತಿ ಎಲ್ಲ ಹಿಟ್ಟಿಟ್ಟಾಗಿರ್ತೈತಿ. ಹಾಗಾಗಿ ಎಲ್ಲ ಒರೆಸ್ಕೊಂಡು ಸ್ವಲ್ಪ ಪಾತ್ರೆ ಇತ್ತು, ಅದೆಲ್ಲ ತೊಳೆದಾದ್ಮ್ಯಾಗ ಇವತ್ತು ನಾವಿರೋ ಕಡೆ ಸಂಕ್ರಾಂತಿ ಹಬ್ಬ ಮಾಡ್ಯಾರ. ಸೊ ನಮ್ಮ ಕಡೆ ನಂತರ ಕರ್ನಾಟಕ ಸೈಡ್ ಸಂಕ್ರಾಂತಿ ನಾಳೆ ಇತ್ತು, ಇವತ್ತು ಭೋಗಿ ಇತ್ತು. ಆದರೆ ಇಲ್ಲಿಗೆ ಸಂಕ್ರಾಂತಿ ಇವತ್ತು ಮಾಡಿರೋದ್ರಿಂದ ನನಗೆ ಅರಿಶಿನ ಕುಂಕುಮಕ್ಕೆ ಕರೆದಿದ್ರು. ಸೊ ಹೋಗಿ ಬಂದೆ ನಾನು. ಅಲ್ಲೇನೋ ಕ್ಲಿಪ್ಸ್ ತೊಗೊಲಿಲ್ಲ. ಹೋಗಿ ಬರಬೇಕಾದ್ರೆ ರಿಟರ್ನ್ ಗಿಫ್ಟು ಸ್ನ್ಯಾಕ್ಸ್ ಎಲ್ಲ ಕೊಟ್ಟಿರ್ತಾರಲ್ಲ, ಅಲ್ಲೇನೂ ತಿನ್ನೋಕೆ ಹೋಗಲಿಲ್ಲ. ನನಗೆ ಸ್ವಲ್ಪ ಸುಸ್ತಿತ್ತು, ನೆಗಡಿ ಎಲ್ಲ ಬಂದಿತ್ತು. ಹಂಗಾಗಿ ಮನೆಗೆ ಬಂದು ಆರಾಮ್ಸೆ ಕುಂತು ತಿಂದ್ರಾಯ್ತು ಅಂತೇಳಿ ಈಗ ಸ್ನ್ಯಾಕ್ಸ್ ತಿನ್ನತ್ತೀನಿ. ಸೊ ನಮ್ಮ ಕಡೆ ಮಾಡೋದಕ್ಕೂ ಇಲ್ಲಿ ಮಾಡೋದಕ್ಕೂ ಭಾಳ ಡಿಫ್ರೆನ್ಸ್ ಐತೆ ಅಂತಲೇ ಹೇಳ್ಬೋದು. ಸೊ ಅರಿಶಿನ ಸಂಕ್ರಾಂತಿ ಭೋಗಿ ಇವತ್ತು ಅಂದರೆ ವರ್ಷದ ಮೊದಲನೇ ಹಬ್ಬ ಅಂತ ಹೇಳಿದ್ರು ತಪ್ಪಿಲ್ಲ. ಸೊ ಹಂಗಾಗಿ ಇವತ್ತು ಭೋಗಿ ಅಂದರೆ ಹೆಣ್ಮಕ್ಳ ಅಂದ್ರೆ ಎಳ್ಳು ಅರಿಶಿನ ಹಚ್ಚಿ ಸ್ನಾನ ಮಾಡಬೇಕು, ಮೈಗೆಲ್ಲ ಹಚ್ಕೊಂಡು. ಗಂಡು ಮಕ್ಕಳು ನಾಳೆ ಸಂಕ್ರಾಂತಿ ದಿನ ಎಳ್ಳು ಹಚ್ಕೊಂಡು ಸ್ನಾನ ಮಾಡಬೇಕು. ಸೊ ಹಂಗಾಗಿ ನಾನು ಇವತ್ತು ಮಿಕ್ಸಿಗೆ ಹಾಕಿ ಇಟ್ಟೀನಿ. ಇಲ್ಲ ಕುಟ್ಟೋ ಕಲ್ಲಲ್ಲಿನೂ ಕುಟ್ಬೋದು, ಬಟ್ ನಾನು ಮಿಕ್ಸಿಗೆ ಹಾಕೀನಿ. ಒಂದು ಸ್ವಲ್ಪ ಅರಿಶಿನ, ಎಳ್ಳು, ಇವೆರಡು ಸೇರಿಸಿ ಮಿಕ್ಸಿ ಮಾಡಿ ಈ ರೀತಿ ನೋಡಿರಿ, ಈ ರೀತಿ ಪುಡಿ ಮಾಡಿ ಇಟ್ಕೊಂಡೀನಿ. ಸ್ನಾನ ಮಾಡಿ ಆಮೇಲೆ ಸಿಗ್ತೀನಂತ. ಆಲ್ಮೋಸ್ಟ್ ಮನೆ ಕ್ಲೀನಿಂಗ್ ಎಲ್ಲ ಆಗೈತಿ, ಇನ್ನೇನು ಇಲ್ಲ. ಪೂಜೆ ಅಷ್ಟು ಮಾಡಬೇಕು. ಸ್ವಲ್ಪ ಡೀಪಾಗಿ ಮನೆ ಕ್ಲೀನ್ ಮಾಡಿದೆ. ಇನ್ನೊಂದು ಸ್ವಲ್ಪ ಅಡುಗೆ ಮನೆ ಐತಿ. ಸೊ ಅದಿಷ್ಟು ನಾಳೆ ಹಬ್ಬ ಮುಗಿದ್ಮೇಲೆ ಮಾಡಿದ್ರಾಯ್ತು ಅಂತೇಳಿ. ಯಾಕಂದರೆ ನೆಕ್ಸ್ಟ್ ಶಿವರಾತ್ರಿ ಎಲ್ಲ ಬರ್ತೈತಲ್ಲ. ಸೊ ಹಂಗಾಗಿ ಈಗೇನೋ ಅಷ್ಟು ಡೀಪಾಗಿ ಕ್ಲೀನ್ ಮಾಡಿಲ್ಲ. ಮೊನ್ನೆ ನಮ್ಮ ಮನೆ ದೇವರು ಜಾತ್ರೆ ಇತ್ತು, ಬಾದಾಮಿ ಬನಶಂಕರಿ ಅಮ್ಮಂದು. ಸೊ ಅವಾದ್ಗೂ ಒಂದು ಸ್ವಲ್ಪ ಮೇಲೆ ಕ್ಲೀನ್ ಮಾಡಿದ್ದೆ, ಮನೆ ಮಾಡಿ ಪೂಜೆ ಮಾಡಿದ್ದೆ. ಸೊ ಈಗ ಇದಿಷ್ಟು ಒಂದು ಸ್ವಲ್ಪ ನೋಡ್ರಿ ಈ ರೀತಿ ಕಲಿಯೆಲ್ಲ ಆಗೈತಲ್ಲ, ಅದೆಲ್ಲ ಕ್ಲೀನ್ ಮಾಡಬೇಕಂತ ಅಂದ್ಕೊಂಡೀನಿ. ಬಟ್ ಆಗವಲ್ದು. ಊರಿಂದ ಬಂದಿದ್ರಲ್ಲ ಮಮ್ಮಿ ಮತ್ತು ನಮ್ಮ ನಯನ, ನನ್ನ ಸೊಸೆಂದ್ರು ಬಂದಿದ್ದರು. ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಆಗಿಬಿಟ್ಟಿದ್ದೆ. ಹಿಂಗಾಗಿ ಏನು ಜಾಸ್ತಿ ಕ್ಲೀನಿಂಗ್ ಎಲ್ಲ ಮಾಡಲಿಲ್ಲ. ನಿನ್ನೆ ಸೋಫಾ ಎಲ್ಲ ಡೀಪಾಗಿ ಎಲ್ಲ ಕ್ಲೀನ್ ಮಾಡೀನಿ. ಮನೇನೂ ಕ್ಲೀನ್ ಮಾಡಿಕೊಂಡೆ. ಕ್ಲೀನ್ ಮಾಡ್ಕೊಂಡು ಆದಮೇಲೆ ಈ ರೀತಿ ಕಾಣತೈತಿ. ಸೊ ಈಗ ನಾನು
ಬಾಕಿ ಕೆಲಸ ಅದಾವ ಅದಿಷ್ಟು ಮುಗಿಸಿ ಸ್ನಾನ ಮಾಡಿ ಆಮೇಲೆ ನಿಮ್ಗೆ ಸಿಗ್ತೀನಂತ. ಸೊ ನೀವು ಯಾವ ರೀತಿ ಸೆಲೆಬ್ರೇಷನ್ ಮಾಡತ್ತೀರಿ ಸಂಕ್ರಾಂತಿ ಅಂತ ತಿಳಿಸ್ರಿ ಕಮೆಂಟ್ ಸೆಕ್ಷನ್ ಒಳಗೆ. ಸೊ ಮನೆ ಕ್ಲೀನ್ ಮಾಡಿದ ಮೇಲೆ ಎಷ್ಟು ಮಸ್ತ್ ಅನ್ನಿಸ್ತೈತೆ ಅಂದ್ರೆ ನಿಜವಾಗ. ಲೈಟ್ಸ್ ಎಲ್ಲ ಆಫ್ ಮಾಡೀನಿ, ಲೈಟ್ಸ್ ಆನ್ ಇಟ್ರೆ ಇನ್ನೂ ಸಖತ್ತಾಗಿ ಕಾಣಿಸ್ತೈತಿ. ಮೊನ್ನೆ ದಿನ ಅಮ್ಮ ಏನೆಲ್ಲ ತೊಗೊಂಡು ಬಂದ್ರೆ ಅಂತ ತೋರಿಸೀನಿ. ಸೊ ಇದು ಬುಲೆಟ್ ರೈಸನ್ನು ತೊಗೊಂಡು ಬಂದಾರ, ಇದು ಡಬ್ಬಿಗೆ ಹಾಕಿಡಬೇಕು. ಓಕೆ, ಆಮೇಲೆ ನಿಮಗೆ ಸಿಗ್ತೀನಂತ. ಹಸ್ಬೆಂಡ್ ಆಫೀಸಲ್ಲಿ ಅವ್ರದ್ದು ಈವೆಂಟ್ ಇತ್ತು ಒಂದು, ಸೊ ಹಂಗಾಗಿ ಕ್ರಿಸ್ಮಸ್ ಡೇ ಸೆಲೆಬ್ರೇಷನು ಆಯಿತು ಮತ್ತು ಈವೆಂಟ್ ಇತ್ತಲ್ಲ, ಅಲ್ಲಿ ಗಿಫ್ಟ್ ಸರ್ಪ್ರೈಸಾಗಿ ಎಕ್ಸ್ಚೇಂಜ್ ಮಾಡೋದಿತ್ತು. ಹಂಗಾಗಿ ನಾನು ಅವ್ರಿಗೆ ಡಿನ್ನರ್ ಸೆಟ್ ಕೊಟ್ಟೆ, ಪ್ಯಾಕಿಂಗ್ ಮಾಡಿರಿ ಅಂತೇಳಿ ಮನೆಯಲ್ಲಿತ್ತು. ಹಂಗಾಗಿ ಇದೇ ಕೊಟ್ಬಿಡ್ರಿ ಅಂತ ಹೇಳಿದೆ, ಯಾಕಂದ್ರೆ ಯೂಸ್ಫುಲ್ ಆಗ್ತೈತಲ್ಲ, ಅವ್ರಿಗೆ ಯೂಸ್ ಮಾಡೋಕ್ಕೆ ಹೆಲ್ಪ್ ಆಗ್ತೈತೆ ಅಂತೇಳಿ ಅದೆಲ್ಲ ಪ್ಯಾಕ್ ಮಾಡಿ ಇಟ್ಟರು ಹಸ್ಬೆಂಡ. ಆಫೀಸ್ಗೆ ಹೋಗ್ಬೇಕಾದ್ರೆ ತೊಗೊಂಡು ಹೋಗ್ತೀನಿ ಅಂತೇಳಿ ಮಾರ್ನಿಂಗ ವ್ಲಾಗ ಕಂಟಿನ್ಯೂ ಮಾಡತ್ತೀನಿ. ಇವತ್ತು ನಾನು ಸಂಕ್ರಾಂತಿ ಸ್ಪೆಷಲ್ ಪೊಂಗಲ್ ಮಾಡಿದ್ದೆ, ಸಿಹಿ ಪೊಂಗಲ್ ಮಾಡಿದ್ದೆ. ಸೂಪರಾಗಿ ಬಂದಿತ್ತು ನಿಜವಾಗ್ಲೂ. ಈಗಲೂ ಎಡಿಟ್ ಮಾಡಬೇಕಾದ್ರೆ ಸ್ವಲ್ಪ ಕ್ರೇವಿಂಗ್ಸ್ ಆಗ್ತೈತಿ ತಿನ್ಬೇಕಂತೇಳಿ, ಅಷ್ಟು ಟೇಸ್ಟಿಯಾಗಿತ್ತು. ಸೊ ಈಗ ನಾನು ಪೊಂಗಲ್ ಮಾಡಿ ಆದಮೇಲೆ ದೇವ್ರಿಗೆ ನೈವೇದ್ಯಕ್ಕಂತ ಪ್ಲೇಟಿಗೆ ತೆಗೆದು ಇಡಾಕತ್ತೀನಿ. ಸೊ ನೀವು ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಹಾಗೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ, ವರ್ಷದ ಮೊದಲನೇ ಹಬ್ಬದ ಆರ್ಥಿಕ ಶುಭಾಶಯಗಳು. ನೀವು ಕಂಡಂಥ ಕನಸೆಲ್ಲ ಆದಷ್ಟು ಬೇಗ ನೆರವೇರಲಿ ಅಂತ ದೇವರಲ್ಲಿ ನಾನು ಕೇಳ್ಕೊತೀನಿ. ಸೊ ನಿಮ್ಮ ಒಂದು ವಿಶಸ್ ಬ್ಲೆಸ್ಸಿಂಗ್ಸ್ ಕೂಡ ನನಗೆ ಅಷ್ಟೇ ಇಂಪಾರ್ಟೆಂಟ್ ಆಗಿರ್ತೈತಿ. ಸೊ ಎಲ್ಲರೂ ಕೂಡ ವಿಡಿಯೋ ನೋಡಿ, ಕಂಪ್ಲೀಟ್ ನೋಡಿ, ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಶೇರ್ ಮಾಡಿರಿ. ನಿಮ್ಮ ಒಂದು ವಿಶಸ್ ಬ್ಲೆಸ್ಸಿಂಗ್ಸ್ಗೂ ನಾನು ವೇಟ್ ಮಾಡ್ತಿರ್ತೀನಿ ಅಂತ. ಸೊ ಇನ್ನೂ ಪೂಜೆ ಇಲ್ಲ, ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬರೋಷ್ಟಿಗೆ ನನಗೆ 1.5-2 ತಾಸು ಆಗಿಬಿಡ್ತೈತಿ. ಇನ್ನು ಸ್ನಾನ ಅದೆಲ್ಲ ಆದಮೇಲೆ ಪೂಜೆ ಅದು ಮಾಡ್ಬೇಕಂದ್ರೆ ಸ್ವಲ್ಪ ಲೇಟನೇ ಆಗ್ತೈತಿ ಹಬ್ಬ ಹರಿದಿನ ಇದ್ದಾಗ. ಫ್ರೆಂಡ್ಸ್, ನಾನೀಗ ಇಲ್ಲಿ ಬಜ್ಜಿ ಪಲ್ಯ ಮಾಡ್ಬೇಕಂತೇಳಿ ಮಟ್ಕಿ ಕಾಳು, ಹೆಸ್ರು ಕಾಳು ಮತ್ತು ಕಡ್ಲಿ, ಶೇಂಗಾ, ಅವ್ರಿಕಾಳು ಇವೆಲ್ಲ ರಾತ್ರಿನೇ ನೆನೆಯಿಟ್ಟಿದ್ದೆ. ಸೊ ಮುಂಜಾನೆ ಈಗ ನಾನು ಕುಕ್ಕರ್ಗೆ ಹಾಕೀನಿ, ಒಂದು 3-4 ವಿಸಿಲ್ ಹಾಕ್ಸ್ಬೇಕು. ಇಲ್ಲಿ ನಾನು ಬದ್ನೆಕಾಯಿ ಮತ್ತು ಹಸಿ ಬಟಾಣಿ, ಕ್ಯಾರೆಟು, ಬೀನ್ಸ್, ಒಂದು ಸಣ್ಣ ಆಲೂಗಡ್ಡೆ, ಬದ್ನೆಕಾಯಿ, ಆಮೇಲೆ ಇಲ್ಲಿನ ಮೆಂತ್ಯ ಸೊಪ್ಪು ಬಿಡಿಸಿ ತೊಳೆದಿಟ್ಟೀನಿ. ಇಷ್ಟು ಬೇಕಾಗ್ತೈತಿ. ಸೊ ಮಾಡಿದ್ಮೇಲೆ ಸಿಗ್ತೀನಿ, ಯಾಕಂದ್ರೆ ಸ್ವಲ್ಪ ನನಗೆ ಯಾಕೋ ಎಲ್ಲಿ ತಪ್ಪಿಸಿಟ್ಟದಂಗೆ ಆಗೈತಿ. ವಿಡಿಯೋ ಮಾಡೋಷ್ಟು ಪೇಷನ್ಸ್ ಇಲ್ಲ ಈಗ, ಹಂಗಾಗಿ ನಾನು ಎಲ್ಲ ಆದಮೇಲೆ ತೋರಿಸ್ತೀನಿ ಅಂತ. ನಾನು ಹಳೆ ವಿಡಿಯೋಸ್ ಚೆಕ್ ಮಾಡಿರಿ, ಆಲ್ಮೋಸ್ಟ್ ಎಲ್ಲ ರೆಸಿಪಿ ಶೇರ್ ಮಾಡೀನಿ. ಇಲ್ಲಿ ಪೊಂಗಲ್ ಆಗಲೇ ತೋರಿಸಿದೆ ನಾನು, ಮಸ್ತಾಗೈತಿ, ನೈವೇದ್ಯ ಆಗೈತಿ. ಈಗ ಊಟಕ್ಕೆ ಪೊಂಗಲೂ ಐತಿ ಮತ್ತು ಶೇಂಗಾ ಹೋಳಿಗೆ ಅದಾವು, ರೊಟ್ಟಿ ಅದಾವು. ಸೊ ಇಷ್ಟು ಸಾಕಲ್ಲ, ಮತ್ತೇನು ಬೇಕಂತೇಳಿ ಸಿಂಪಲ್ಲಾಗೆ ಮಾಡತ್ತೀನಿ. ಎಲ್ಲಿ ಹೋಗೋದೊಂದಿಲ್ಲಲ್ಲ, ಮನೆಯಾಗೆ ಇರ್ತೀವಿ. ಹಸ್ಬೆಂಡ್ ಡ್ಯೂಟಿಗೆ ಹೋಗ್ಯಾರ. ಸೊ ಇದೆಲ್ಲ ಆದಮೇಲೆ ಮತ್ತೆ ಸಿಗ್ತೀನಿ ಅಂತ ನಿಮ್ಗೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಂಜುಶ್ರೀ ಜನರಲ್ ಆ್ಯಂಡ್ ಕಿಚನ್. ಐ ಹೋಪ್ ಸೊ ಎಲ್ಲರೂ ಆರಾಮದೀರಿ ಅನ್ಕೊಳತ್ತೀನಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾವು ಆರಾಮದೀವಿ. ಸುಮಾರು ಈಗ 12:30 ಆಗೈತಿ. ಆ್ಯಕ್ಚುಲಿ ಬೆಳಗ್ಗೆನೇ ನಾನು ವ್ಲಾಗ್ ಶುರು ಮಾಡ್ಕೊಂಡಿನಿ, ಆ ಕ್ಲಿಪ್ಸ್ ಎಲ್ಲ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಂತ. ಈಗ ಆಲ್ಮೋಸ್ಟ್ ಅಡುಗೆ ಮುಗ್ದೈತಿ. ಸ್ವಲ್ಪ ಟಯರ್ಡ್ ಐತಿ ಇವತ್ತು, ಹಂಗಾಗಿ ನಾನು ಏನೇನೋ ಅಡುಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೆ, ಬಟ್ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ಸಿಂಪಲ್ಲಾಗಿಯೇ ಈ ವರ್ಷ ಮಾಡೀನಿ. ನನ್ನ ಹಳೆ ವಿಡಿಯೋಸ್ ಹೋದ ವರ್ಷ, ಹಚ್ಚಿ ವರ್ಷದೆಲ್ಲನೂ ನೀವು ನೋಡಿದ್ರೆ ಅಲ್ಲಿ ನಾನು ಎಲ್ಲ ರೆಸಿಪಿನೂ, ಸಂಕ್ರಾಂತಿ ಹಬ್ಬದ ಪೊಂಗಲ್ ರೆಸಿಪಿ ಆಗಿರ್ಬೋದು, ಎಳ್ಳು ಬೆಲ್ಲ ಆಗಿರ್ಬೋದು, ಆಮೇಲೆ ಎಲ್ಲ ಇದು ಚುಣಕದ ವಡಿ ಆಗಿರ್ಬೋದು, ಪ್ರತಿಯೊಂದನ್ನು ನಿಮ್ಮ ಜೊತೆಗೆ ಶೇರ್ ಮಾಡೀನಿ. ಎಂಡ್ ಸ್ಕ್ರೀನು ಮತ್ತು ಐ ಕಾರ್ಡ್ಗಳೊಳಗೆ ಕೊಟ್ಟಿರ್ತೇನಂತ. ಬಟ್ ಇದು ವಿಡಿಯೋ ಯಾವಾಗ ಬಂದು ತಲುಪ್ತೈತೆ ನನಗೆ ಗೊತ್ತಿಲ್ಲ, ಲೇಟಾಗಿ ತಲುಪಬಹುದು, ಹಾಗಾಗಿ ಏನೂ ಮಾಡೋಕ್ಕಾಗಲ್ಲ. ಇವತ್ತು ನಾನು ಕಮ್ಯುನಿಟಿ ಪೋಸ್ಟ್ ಮಾಡಿರ್ತೀನಿ ಹಳೆ ವಿಡಿಯೋಸ್ದು, ಹೋದ ವರ್ಷ ಹಚ್ಚಿ ವರ್ಷದ ಎಲ್ಲ ನಿಮ್ಮ ಜೊತೆಗೆ ಲಿಂಕ್ ಶೇರ್ ಮಾಡಿರ್ತೀನಂತ, ನೀವು ರೆಸಿಪಿಯಲ್ಲಿ ನೋಡ್ಕೋಬೋದು. ಸೊ ಈಗ ಆಲ್ಮೋಸ್ಟ್ ಅರ್ಧ ಕೆಲಸ, ಅರ್ಧ ಅಡುಗೆ ಮುಗ್ದೈತಿ, ಇನ್ನು ಸ್ವಲ್ಪ ಐತಿ, ಮುಗಿಸಿ ಆಮೇಲೆ ಸಿಗ್ತೀನಂತ. ಇದು ನಾನು ಒಂದಿಷ್ಟು ಇಂಥವು ಇಟ್ಟೀನಿ, ರಿಟರ್ನ್ ಗಿಫ್ಟ್ಸ್ ಎಲ್ಲ. ಬಟ್ ಇದು ಯೂನಿಕ್ ಅನಿಸ್ತು ನನಗೆ, ಭಾಳ ಇಷ್ಟ ಆಯಿತು. ಇದು ಕಳಶ ಐತಿ, ನೋಡ್ಬೋದು. ಸಂಕ್ರಾಂತಿ ಹಬ್ಬಕ್ಕೆ ಹೇಳಿ ಮಾಡಿಸ್ದಂಗೆ ಐತೆ ಅಂತಲೇ ಹೇಳ್ಬೋದು. ನೋಡಿರಿ, ಸೊ ನಿನ್ನೆ ಹೋಗಿ ಬಂದಿನ ತೋರಿಸ್ದೆ ನಿಮ್ಗೆ. ಅಲ್ಲಿ ಹೋದಾಗೇನೋ ನಾನು ವಿಡಿಯೋ ತೊಗೊಳಕ್ಕಾಗಲಿಲ್ಲ, ಸ್ವಲ್ಪ ಹೊರಗಡೆ ಹೋಗೋದಿತ್ತು, ಹಾಗಾಗಿ ಪಟ್ ಅಂತ ಅರ್ಶಿನ ಕುಂಕುಮ ತೊಗೊಂಡು ಮನೆಗೆ ಬಂದೆ.
ಸೊ ಈಗ ನಾನು ನಿಮಗೂ ಸ್ವಲ್ಪ ಕೆಲಸ ಐತಿ, ಮುಗಿಸಿ ಸಿಗ್ತೀನಿ. ಸಿಕ್ಕಾಪಟ್ಟಿ ಶೆಕೆ ಸ್ಟಾರ್ಟ್ ಆಗೈತೆ ನಮ್ಮ ಕಡೆ. ಸೊ ಹೇಳೋಕ್ಕಾಗಲ್ಲ, ಅಷ್ಟು ಶೆಕೆ ಬಿಸಿಲು. ಚಳಿಗಾಲ ಅಂತೂ ಮುಗ್ಯಾಕೆ ಬಂತು, ಆಲ್ಮೋಸ್ಟ್ ಮುಗ್ದಂಗೆ. ಈಗ ಶಿವರಾತ್ರಿಗೆ ಶಿವ ಶಿವ ಅನ್ನೋಷ್ಟು ಬಿಸಿಲು. ನಾನು ಈಗ ಒಂದು ಚಾಕ್ಲೇಟ್ ತಿಂದು ಸಿಗ್ತೀನಿ ಅಂತ ಒಂದು ಸ್ವಲ್ಪ ಎನರ್ಜಿ ಕೊಡ್ತೈತಿ. ಸೊ ಇಷ್ಟೇ ನಾನು ತಿನ್ನೋದು. ಯಾವಾಗ ನಾನು ತಿನ್ಬೇಕನ್ನಿಸ್ದಾಗ ಇಷ್ಟು, ಒಂದು ದಿನಕ್ಕೆ ಒಂದೆರಡು ತಿಂತೀನಿ ಅಷ್ಟೇ. ರೆಗ್ಯುಲರ್ ಅಲ್ಲ, ಯಾವಾಗಲಾದರೂ ತಿನ್ಬೇಕನ್ನಿಸ್ದಾಗ ತಿಂತೀನಿ ಈ ರೀತಿ. ಸೊ ಆಮೇಲೆ ನಿಮ್ಗೆ ಸಿಗ್ತೀನಿ ಅಂತ. ನಾನು ಮಾಡಿರೋ ಅಡುಗೆ ಎಲ್ಲ ಹಿಂಗಿಟ್ಟೀನಿ. ಇನ್ನೂ ಕಿಚನ್ ಈ ಥರ ಆಗೈತಿ, ಜಾತ್ರೆ. ಇದೆಲ್ಲ ಕ್ಲೀನ್ ಮಾಡಿ ಸಿಗ್ತೀನಿ ಅಂತ. ಇನ್ನೊಂದು ಏನು ಗೊತ್ತಾ, ಇಲ್ಲಿ ಆವೈತಿ. ಸೊ ಹಂಗಾಗಿ ನಾನು ಯಾವಾಗಲೂ ಕಿಟಕಿ ಓಪನ್ ಇಟ್ಟಿರಲ್ಲ. ನಿನ್ನೆ ನಾನು ಫೋನಲ್ಲಿ ಮಾತಾಡ್ಕೊತ ನೋಡಿದೆ, ಯಪ್ಪ ದೊಡ್ಡದೈತಿ ಹಾವು. ಇಲ್ಲೈತ್ರಿ, ಇಲ್ಲಿ ಈ ಸೈಡ್ ಇರೋದೈತಿ. ಹಂಗಾಗಿ ನಾನು ಯಾವಾಗಲೂ ಕಿಟಕಿ ಓಪನ್ ಇಟ್ಟಿರಲ್ಲ. ಇಲ್ಲಿ ಕಾಣಿಸ್ಬೋದು, ಇಲ್ಲೇ ಇಳೀತದೆ, ಬಟ್ ಒಂದೇ ಕಡೆ ಏನೂ ಇರಲ್ಲ. ಸೊ ನೋಡ್ರಿ, ನಮ್ಮ ಮನೆ ಸಂಕ್ರಾಂತಿ ಹಬ್ಬದ ವಿಶೇಷ ಅಡುಗೆ ಇಲ್ಲಿ ಅಮ್ಮ ಮಾಡ್ಕೊಂಡು ಬಂದಿರೋ ಶೇಂಗಾ ಹೋಳಿಗೆ ಅದಾವ. ಇದು ಪ್ರತಿ ವರ್ಷವೂ ಅಷ್ಟೇ, ಸಂಕ್ರಾಂತಿ ಎಳ್ಳಮಾವಾಸ್ಯೆ ಇದ್ದಾಗ ಯಾವುದೋ ಒಂದು ರೂಪದಾಗ ಊರಿಂದ ತೊಗೊಂಡು ಬಂದುಬಿಟ್ಟಿರ್ತಾರೆ. ಅದು ನಿಜವಾಗ್ಲೂ ನಂಬೋಕ್ಕಾಗಲ್ಲ. ನನಗೆ ಒಂದು ವರ್ಷವೂ ನಾನು ಮಾಡೋಕ್ಕೆ ಬಿಟ್ಟಿಲ್ಲ ಅಂತಲೇ ಹೇಳ್ಬೋದು. ಸೊ ಫುಲ್ ಡಬ್ಬಿ ತುಂಬಿ ಹೆಚ್ಚಿಗಿದ್ವು, ಎಲ್ಲ ತಿಂದು ಇಷ್ಟು ಉಳ್ದಾವು. ಈಗ ಶೇಂಗಾ ಹೋಳಿಗೆ, ಆಮೇಲೆ ಇಲ್ಲಿ ಹುಣಸೆ ತೊಕ್ಕೈತಿ, ಅಗಸಿ ಹಿಂಡಿ, ಶೇಂಗಾ ಚಟ್ನಿ, ಮತ್ತು ಇದು ಬಜ್ಜಿ ಪಲ್ಯ ಮಾಡಿದೆ. ನಿಮ್ಗಾಗಲೇ ತೋರಿಸಿದ್ನಲ್ಲ, ಬಜ್ಜಿ ಪಲ್ಯ, ಎಣ್ಣೆಕಾಯಿ, ಬದನೆಕಾಯಿ, ಚಿತ್ರಾನ್ನ, ಮೊಸರನ್ನ, ಪೊಂಗಲ್ ಐತಿ. ಇಲ್ಲಿ ನಾನು ನೀರು ದೋಸೆ ಉಳಿದಿತ್ತು, ಮೊನ್ನೆ ನೀರು ದೋಸೆ ಮಾಡಿದ್ದೆ. ನೀರು ದೋಸೆ ಉಳಿದಿತ್ತಲ್ಲ, ಅದು ಮುರಿದು ಬಿಸಿಲಿಗೆ ಒಣಗಿಸಿದ್ದೆ. ಸೊ ಒಣಗಿಸಿದ್ದು ಒಂದು ದಿನ ಅಷ್ಟೇ ಒಣಗಿಸೀನಿ. ಸೊ ಈಗ ಹಪ್ಪಳ ಆಗೈತೆ ಅದು. ಸೊ ನಾನು ಹಿಂಗೆ ಒಬ್ರದ್ದು ವಿಡಿಯೋ ನೋಡಿದ್ದೆ, ನೀರು ದೋಸೆ ಉಳಿದ್ರೆ ಏನು ಮಾಡಬೇಕಪ್ಪ ಅಂತೇಳಿ, ವೇಸ್ಟ್ ಮಾಡಬಾರ್ದಲ್ಲ ಅಂತೇಳಿ ನೋಡಿದೆ. ಅವರು ಇದು ವಿಡಿಯೋ ಶೇರ್ ಮಾಡಿದರು. ಎಷ್ಟು ಮಸ್ತ್ ಬಂದದಂದ್ರೆ ನಿಜವಾಗ್ಲೂ ನೋಡ್ರಿ, ಹಪ್ಪಳ ಸೂಪರಾಗಿ ಬಂದೈತಿ. ಸೊ ನೀವು ನೀರು ದೋಸೆ ಮಾಡಿದಾಗ ಉಳಿತಂದ್ರೆ ಹಿಂಗೆ ಟ್ರೈ ಮಾಡಿರಿ. ಒಂದೆರಡು ಪೊಂಗಲ್ ಜೊತೆ ಹಪ್ಪಳ ಕರೆದ್ರಾಯ್ತು ಅಂಥೇಳಿ ಕರೆಯಾಕತ್ತೀನಿ. ಹಸ್ಬೆಂಡಿಗೆ ಒಂದು ಆಲ್ಮೋಸ್ಟ್ ಲಿಜತ್ ಪಾಪಡನೇ ಇಷ್ಟ ಆಗ್ತಾವೆ, ಬಟ್ ನನಗೆ ಲಿಜತ್ ಪಾಪಡಿ ಅಷ್ಟು ಇಷ್ಟ ಆಗಲ್ಲ ಹಪ್ಪಳ. ಹಾಗಾಗಿ ನಾನು ಈ ರೀತಿ ಮನೆಯಲ್ಲಿ ಮಾಡಿರೋದೇ ಕರಿತಿರ್ತೀನಿ. ಇನ್ನೊಂದು ಏನಪ್ಪ ಅಂದ್ರೆ, ಇಷ್ಟೆಲ್ಲ ಅಡುಗೆ ಮಾಡೀನಿ, ಹಸ್ಬೆಂಡ್ ಊಟಕ್ಕೆ ಬರಲಿಲ್ಲ. ಲೇಟಾಗಿ ಒಂದು 3-4 ಗಂಟೆಗೆ ಬರ್ತೀನಿ, ಭಾಳ ಕೆಲಸ ಐತೆ ಅಂತ ಹೇಳಿದರು. ನಾನು ಅವ್ರು ಬರ್ತಾರನ್ನೋ ಒಂದು ಖುಷಿ ಒಳಗೆ ಎಲ್ಲ ಮಾಡಿಬಿಟ್ಟೆ, ಇಲ್ಲಾಂದ್ರೆ ಮಾಡ್ತಿರ್ಲಿಲ್ಲ. ಲೈಟಾಗಿ ಏನಾರು ಮಾಡ್ತಿದ್ದೆ, ನೈಟಿಗೆ ಮಾಡ್ತಿದ್ದೆ ಅಡುಗೆ. ಬಟ್ ಬರ್ತೀನಿ ಅಂತೇಳಿ ಇದೆಲ್ಲ ನಾನು ಪ್ರತಿ ಸಂಕ್ರಾಂತಿಗೆ ಮಾಡಿರ್ತೀನಿ. ಯಾಕಂದ್ರೆ ನಮ್ಗೆ ಇಲ್ಲಿ ದೂರ ಇರ್ತೀವಲ್ಲ, ಊರ ಕಡೆ ಇದ್ರೆ ಹೊಲಗಳಿಗೆ ಅಥವಾ ಹೊರಗಡೆ ಹೋಗಿ ಊಟ ಮಾಡ್ಕೊಂಬರ್ಬೋದು. ಈಗ ಅದೂ ಕಡಿಮೆ ಆಗೈತಿ. ನಾವು ಮುಂಚೆ ಹೋದಂಗೆಲ್ಲ ಈಗ ಯಾರೂ ಹೋಗೋದಿಲ್ಲ, ಮನೆಯಲ್ಲೇ ಅಡುಗೆ ಮಾಡ್ಕೊಂಡು ಊಟ ಮಾಡಿಬಿಡ್ತಾರೆ. ಸೊ ನನಗೆ ಆ ಫೀಲ್ ಬರಲಿ, ಹಸ್ಬೆಂಡ್ಗೂ ಆ ಫೀಲ್ ಬರಲಿ ಅನ್ನೋಗೋಸ್ಕರ ಇಷ್ಟೆಲ್ಲ ಮಾಡಿರ್ತೀನಿ ನಾನು. ಕ್ರಿಸ್ಮಸ್ಗೆ ಹಾಟ್ ಬಾಕ್ಸ್ ಗಿಫ್ಟ್ ಬಂದದ, ನೋಡ್ಬೋದು. ಆ್ಯಂಡ್ ನಾವು ಒಂದು ಮನೆಯಾಗ ಇತ್ತು ಅಂದ್ರೆ ಭಾಳ ಅದಾವೆ. ಅದರಲ್ಲಿ ಒಂದು ಕೊಟ್ಟು ಕಳಿಸಿದ್ದೆ, ಕಿಚನ್ ಡಿನ್ನರ್ ಸೆಟ್ ಕೊಟ್ಟು ಕಳಿಸಿದ್ದೆ, ಡಿನ್ನರ್ ಸೆಟ್. ಅದು ಸರ್ಪ್ರೈಸಾಗಿ ಒಬ್ರಿಗೊಬ್ರು ಗಿಫ್ಟ್ ಎಕ್ಸ್ಚೇಂಜ್ ಮಾಡೋದಿರ್ತೈತಿ. ಯಾರು ಕೊಟ್ಟಾರಂತ ಗೊತ್ತಾಗೋದಿಲ್ಲ ಹಸ್ಬೆಂಡ್ ಇದ್ರೊಳಗೆ. ಸೊ ಇದು ನಮಗೆ ಬಂದೈತಿ ಗಿಫ್ಟ್, ನೋಡ್ಬೋದು. ಸಖತ್ತೈತಿ, ಒಳ್ಳೆ ಕಂಪ್ನಿದ ಇದು. ಹಾಟ್ ಬಾಕ್ಸ್ 2 ಅದಾವೆ. ನಾನಂತೂ ಯಾವುದೇ ಗಿಫ್ಟ್ ಬಂದ್ರೂ ಫಸ್ಟ್ ಅನ್ಬಾಕ್ಸಿಂಗ್ ಮಾಡಿಬಿಡ್ತೀನಿ. ಆಮೇಲೆ ಈ ಪಿಂಗಾಣಿವಾಗಿರ್ಬೋದು, ಗ್ಲಾಸಿನ ಐಟಮ್ಸ್ ಆಗಿರ್ಬೋದು, ನಾನು ಜಾಸ್ತಿ ಬಳಸೋಕೆ ಅಂಜಿಕೆ ಬರ್ತೈತಿ. ಯಾಕಂದ್ರೆ ಒಡೆದು ಬಿಡ್ತಾವಂತೇಳಿ. ನನಗೆ ಸುವರ್ಣ ಸೂಪರ್ ಸ್ಟಾರ್ನೇ ಬಂದಿದ್ವು, ಹಂಗೆ ಇಟ್ಟೀನಿ. ಒಂದಿಷ್ಟು ಬಳಸೀನಿ, ಇನ್ನೊಂದಿಷ್ಟು ಹಂಗೆ ಇಟ್ಟೀನಿ. ಸೊ ಜಾಸ್ತಿ ಸ್ಟೀಲಿಂದ ಬಳಸ್ತಿರ್ತೀನಿ, ಯಾಕಂದ್ರೆ ಹೊಡಿಬಾರ್ದು ಅಂತೇಳಿ. ಇವೆಲ್ಲ ಪಿಂಗಾಣಿ ಅವೆಲ್ಲ ನೋಡೋಕೆ ಚಂದ ಅನಿಸ್ತವೆ, ಬಟ್ ಯೂಸ್ ಮಾಡೋಕೆ ಸ್ವಲ್ಪ ಹುಷಾರಾಗಿಯೇ ಇರಬೇಕು. ಇದು ಇಷ್ಟು
ಯೂಸ್ ಮಾಡಬೇಕು. ಆರ್ಟ್ ಬಾಕ್ಸ್ ಐತಿ, ಹಂಗೆ ತೆಗೆದಿಟ್ಟೀನಿ. ನೋಡಬೇಕು ಇದು ಯಾವಾಗ ಯೂಸ್ ಮಾಡ್ತೀನಿ ಗೊತ್ತಿಲ್ಲ. ಒಂದು ಅಮ್ಮ ಕೊಟ್ಟಿದ್ರು ಸಣ್ಣ ಆರ್ಟ್ ಬಾಕ್ಸ್, ಮಸ್ತ್ ಐತದ, ಅದೇ ಬಳಸ್ತಿದ್ದೆ. ಈಗ ಅದನ್ನು ತೆಗೆದಿಟ್ಬಿಟ್ಟೀನಿ. ನೋಡೋಣ ಇದು ಯಾವಾಗ ಬಳಸ್ತೀನಿ ಗೊತ್ತಿಲ್ಲ.